ಅಲ್ಲ, ಅವ್ರು ಇರಲಿಲ್ಲ ಅಂತ ನಾನು ಇರಲಿಲ್ಲ, ಅವರು ಇರಲಿಲ್ಲ. ಆ ಥರದ್ದೇನಿಲ್ಲಪ್ಪ, ಆ ಥರದ್ದೆಲ್ಲ ಏನು. ದೆರ್ ಈಸ್ ನೋ ನೀಡ್ ಟು ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಓಕೆ, ಅವ್ರು ಬಂದಿದ್ದು ಒಂದು ಕರ್ಟೆಸಿ ಕಾಲು ವಿಶ್ ಮಾಡಕ್ಕೆ ಬಂದು ಹೋಗಿದ್ದಾರೆ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಬೇರೆ ಏನು, ಬೇರೆ ಎಲ್ಲರೂ ಇದ್ರಲ್ಲ ಜೊತೆಯಲ್ಲೇ, ಒಂದು 5-6 ಜನ ಇದ್ರು. ಅವ್ರ ಎದುರುಗಡೆ ಏನು ಮಾತಾಡಿದ್ದು, ನೀವು ಏನು ಮಾತಾಡ್ತೀವಿ? ನಡೀತಾ ಇದೆ. ಸಿಐಡಿನವರು ಆಲ್ರೆಡಿ ಅವತ್ತೇ ಶುರು ಮಾಡಿದ್ರು. ಅವರೆಲ್ಲ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದ ದೇವಾಲಯವನ್ನು ನಮ್ಮ ಅರಮನೆ ವಂಶಸ್ಥರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಪ್ರಮೋದಾದೇವಿ ಒಡೆಯರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಹೆಜ್ಜೆ ಇಡುತ್ತೆ ಅಂತ? ಅದು ಪೊಲೀಸ್ ದೃಷ್ಟಿಯಿಂದ ಏನು ನನಗೆ ಗೊತ್ತಿಲ್ಲ. ಆದರೆ ಅವರು ಹೇಳಿಕೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೇನೆ. ಸಂದರ್ಭ ಬಂದಾಗ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ. ಅದೆಲ್ಲ ಅದು ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಧಿಕಾರವನ್ನು ಮಾಡುವ ಉದ್ದೇಶ ಅಲ್ಲಿ ಸಮರ್ಪಕವಾಗಿ ಚೆನ್ನಾಗಿ ನಡೀಲಿ ಆಡಳಿತ ಅಂತ ಹೇಳಿ ಮಾಡಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ, ಉದಾಹರಣೆಗೆ ಸೌಂದತ್ತಿ, ಅಲ್ಲೆಲ್ಲ ಭಾಳಷ್ಟು ಹಣ ಕಲೆಕ್ಟ್ ಆಗುತ್ತೆ ಮತ್ತು ಭಾಳಷ್ಟು ಜನ ಬರ್ತಾರೆ. ಅಲ್ಲಿ ಫೆಸಿಲಿಟೀಸ್ ಬೇಕು, ಅಲ್ಲಿ ಬಂದು ಹೋಗುವವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳು ಮಾಡಬೇಕಾಗ್ತದೆ. ಅದರಲ್ಲಿ ಹಣ ಅಲ್ಲಿ ಕಲೆಕ್ಟ್ ಆಗ್ತದೆ, ಸರ್ಕಾರನೂ ಹಣ ಕೊಡುತ್ತೆ. ಈ ಥರದ್ದೆಲ್ಲ ಒಂದು ಆಡಳಿತ ಮಾಡಬೇಕಾದ್ರೆ ಒಂದು ಪ್ರಾಧಿಕಾರ ಇದ್ದರೆ ಬೆಟರ್ ಅಂತೇಳಿ ಮಾಡಿರೋದು. ಅದೇ ರೀತಿ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಕೂಡ ಅದು ಈಗ ಇಲ್ಲ, ಅವರು ಮಾಡಬಾರ್ದು ಅಂತ ಏನೋ ಅವ್ರು ಏನು ಹೇಳ್ಕೊಂಡಿದ್ದಾರೆ, ಅದನ್ನು ನೋಡೋಣ, ಕೋರ್ಟ್ ಎಕ್ಸಾಮಿನ್ ಮಾಡುತ್ತೆ. ಕ್ಯಾಬಿನೆಟ್ಗೆ ಏನು ಬಂದಿಲ್ಲ, ಸಬ್ಜೆಕ್ಟ್ ಏನು ಬಂದಿಲ್ಲ ನನಗೆ ಗೊತ್ತಿದ್ದಂಗೆ. ಯಾವುದು ಇತ್ತೀಚೆಗೆ ಯಾವುದು ತೀರ್ಮಾನ ಆಗಿದೆ ಹಿಂದೆ ಭಾಳ ಹಿಂದೆ. ನಾನು ಕೂಡ ಅರ್ಬನ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರ್ ಇನ್ಚಾರ್ಜ್ ಇರುವಾಗ ನಾವು ಅದನ್ನು ಪ್ರಯತ್ನ ಮಾಡಿದ್ದು. ಒಂದು ಅವರಾಗಲೇ ನಮ್ಮ BBMPನವರು 18 ಕೋಟಿ ರೂಪಾಯಿ ಖರ್ಚು ಮಾಡಿ ಒಳಗಡೆ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ಕೋರ್ಟಲ್ಲಿ ಅದು ಸ್ಟೇ ಆಗಿತ್ತು. ಅದನ್ನು ವೆಕೇಟ್ ಮಾಡಿ ಮುಂದುವರಿಬೇಕು ಅಂತ ಹೇಳ್ಕೊಂಡಿದ್ದು. ಇನ್ನೂ ಕೂಡ ಅದು ಆದಂಗಿಲ್ಲ. ಈಗಿನ ಸಚಿವರೇನಿದ್ದಾರೆ ಅವರು DCM ಸಾಹೇಬರಿದ್ದಾರೆ, ಅವರು ಏನು ತೀರ್ಮಾನ ತಗೊಳ್ತಾರೋ ನೋಡ್ಬೇಕು. ಆ ಕ್ಯಾಬಿನೆಟ್ಗೇನು ಕೂಡ ಸಬ್ಜೆಕ್ಟ್ ಇನ್ನುವರೆಗೆ ಬಂದಿಲ್ಲ. ಅಲ್ಲ, ನಾನೇನು ಹೇಳಿಕೆ ಕೊಟ್ಟಿಲ್ಲ. ಕೋರ್ಟಲ್ಲಿ ತೀರ್ಮಾನ ಕೆಲವು ಡೈರೆಕ್ಷನ್ಸ್ ಇದೆ, ಅದಿನ್ನೂ ಕೂಡ ತೀರ್ಮಾನ ಆಗಿಲ್ಲ. ಹಾಗಾಗಿ ಅದಂಗೆ ಮುಂದುವರಿತಾ ಇದೆ. ಒಂದು ವೇಳೆ ಅದು ಬಗೆಹರಿದ್ರೆ ಪ್ಯಾಲೇಸ್ನವರು ಅವರು ಒಪ್ಕೊಂಡ್ರೆ ಒಂದು ಸಾರ್ವಜನಿಕ ದೃಷ್ಟಿಯಿಂದ ನಾವು ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೇಳಿರೋದು ಅಷ್ಟೇ ಬಿಟ್ಟರೆ ಆ ಆಸ್ತಿನೇ ನಾವು ತಗೊಳ್ಬೇಕು ಅಂತ ಏನೂ ತೀರ್ಮಾನಗಳು ಮಾಡಿಲ್ಲ. ಅದು ಕೋರ್ಟಲ್ಲಿರೋದ್ರಿಂದ ಅದು ಅಂತಿಮ ತೀರ್ಮಾನ ಏನಾಗುತ್ತೆ, ಇಂಟರಿಮ್ ಆರ್ಡರ್ಸ್ಗಳು ಬಂದಿದ್ದಾವೆ. ಅಂತಿಮ ತೀರ್ಮಾನ ಏನಾಗುತ್ತೆ ಅದು ಆದಮೇಲೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ. ಇಲ್ಲ, ಏನಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಆಗಾಗ್ಗೆ ಎಲ್ಲ ರಾಜ್ಯಗಳ ಅಧ್ಯಕ್ಷರನ್ನ ಕರೀತಾ ಇರ್ತಾರೆ. ಕರೆದು ಪಕ್ಷದ ಸಂಘಟನೆ ಬಗ್ಗೆ, ಅನೇಕ ವಿಚಾರಗಳ ಬಗ್ಗೆ, ಪಾಲಿಸಿಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ. ಈ ಅಜೆಂಡಾ ನಮಗೇನು ಗೊತ್ತಿಲ್ಲ. ಇಲ್ಲಿವರೆಗೆ ಅಜೆಂಡಾ ಏನು ಬಹಿರಂಗ ಆಗಿಲ್ಲ. ಅವರು ಅಲ್ಲಿ ಏನು ಚರ್ಚೆ ಮಾಡ್ತಾರೋ ಆಮೇಲೆ ಗೊತ್ತಾಗುತ್ತೆ. ಇಲ್ಲ, ಒತ್ತಡ ಇದೆ. ಸರ್ಕಾರ ಅದಕ್ಕೆ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿ ತಗೊಳ್ತಾರೆ. ನಾವು ಕೂಡ ಹೇಳಿದ್ದೇವೆ ಆದಷ್ಟು ಬೇಗ ತೀರ್ಮಾನ ತಗೋಬೇಕು ಅಂತ. ಇಲ್ಲ, ಅದ್ರ ಬಗ್ಗೆ ಆಗಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.